ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೀ, ಹೀಗ್ ದಿಢೀರಂತ ಎಲ್ರನ್ನೂ ಕರ್ಕೊಂಬಂದ್ರಲ್ಲ, ರಾಧಿಕನ್ ಬಗ್ಗೆ ಯೋಚನೆ ಮಾಡಿದ್ರಾ? ಪಾಪ ಅವಳು ನಮ್ಮನ್ನ ಹುಡುಕ್ತಿರ್ತಾಳೆ. ಅಣ್ಣ, ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿ ಹೇಳೋಣ. ಅವಳು ನಮಗೋಸ್ಕರ ಅಡಿಗೆ ಮಾಡ್ಕೊಂಡು ಕಾಯ್ತಿರ್ತಾಳೆ. ಅಣ್ಣ, ಏನಾಯ್ತು ಅಂತನಾದ್ರೂ ಹೇಳಣ್ಣ. ಏನಕ್ಕೆ ಕರ್ಕೊಂಡ್ ಬಂದಿದ್ದು? ಗುರು, ಚಿರಣ್ ಬ್ರೋ ರಮ್ಮ ನಿನ್ ಮನ್ಸಿಗೆ ನೋವಾಗಂಗೆ ಏನಾದ್ರು ಹೇಳಿದ್ರಾ? ಏಯ್, ಯಾಕೆ ಎಲ್ರು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಕೇಳಿ ನನ್ನ ತಲೆ ತಿಂತಿದ್ದೀರಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಮನೆಗೆ ಹೋಗಿ ಮಾತಾಡೋಣ. ಗುರು, ಅವ್ರು ನಿನ್ಗೇನೋ ಹೇಳಿದಾರೆ, ಅದಕ್ಕೆ ನೀನು ಅಲ್ಲಿಂದ ಕೋಪ ಮಾಡ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡ್ಬಂದಿರೋದು. ಕಾಶಿ, ನೋಡಪ್ಪ, ಬೀಗ್ರ ಮನೆಯಲ್ಲಿ ನಮ್ಗೆಷ್ಟೇ ಅವಮಾನ ಆದ್ರೂ ನಾವು ಹೀಗೆ ಏಕಾಏಕಿ ಬರಬಾರ್ದಾಗಿತ್ತು ಕಣೋ. ಏನಾಯ್ತು ಅಂತ ಹೇಳೋ. ಅಮ್ಮ, ಇವಾಗ ನಿನ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ರಾಧಿಕಾ ಕೇಳಿದ್ರೆ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಬನ್ನಿ, ಇವಾಗ ಎಲ್ಲರೂ ಹೊರಡೋಣ. ನೀನೀಗ ಹೇಳ್ತೀಯೋ ಇಲ್ವೋ? ಅಮ್ಮ, ಪ್ರಜ್ವಲ್ ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಸಪ್ರೇಟಾಗಿ ನನ್ನ ಕರ್ಕೊಂಡು ಹೋಗಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಬಿಟ್ಟಿ ಊಟ ಸಿಗುತ್ತೆ ಅಂತ ಕುಟುಂಬ ಸಮೇತ ಎಲ್ಲರೂ ತಿನ್ನಕ್ ಬಂದಿದ್ದೀರಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗೋಗಿ ಮಾತಾಡ್ಬಿಟ್ರು. ಅಮ್ಮ, ನಾವೇನ್ ತಿನ್ನಕ್ ಗತಿ ಇಲ್ಲ ಅಂತ ಅಲ್ಲಿ ಹೋಗಿದ್ವಾ? ರಾಧಿಕಾ ನೋಡ್ಬೇಕು ಅಂತ ತಾನೇ ಹೋಗಿದ್ದು. ಮನ್ಸಿಗೆ ತುಂಬಾ ನೋವಾಗೋಗಿ ಮಾತಾಡ್ಬಿಟ್ರು ಅಮ್ಮ. ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದಿದೀವಿ ಅಂತ ತಿಳ್ಕೊಳ್ದೆ ನಮ್ಮನ್ನ ತುಂಬಾ ಕೇವಲವಾಗಿ ನೋಡ್ಬಿಟ್ರು. ನನ್ಗಲ್ಲಿ 1 ಸೆಕೆಂಡ್ ಕೂಡ ನಿಲ್ಲಕ್ಕಾಗ್ಲಿಲ್ಲ, ಗೊತ್ತಾ? ಅದಕ್ಕೆ ನಾನ್ ನಿಮ್ಮನ್ನೆಲ್ಲ ಹಾಗೆ ದಿಢೀರಂತ ಹೊರಡ್ಸ್ಕೊಂಡ್ ಬಂದಿದ್ದು. ಪ್ರಜ್ವಲ ಆಂಟಿಗೆ ನಾವಂದ್ರೆ ಯಾಕೆ ಅಷ್ಟೊಂದು ಕೋಪ? ಅಂತದ್ ಏನ್ ಮಾಡಿದೀವಿ ಅವ್ರಿಗೆ? ಇತ್ತೀಚೆಗೆ ಅವ್ರು ಬದ್ಲಾಗಿದ್ರಲ್ವಾ? ಯಾಕೆ ಹೀಗೆ ಆಡ್ತಿದ್ದಾರೆ? ಬದ್ಲಾಗಿದ್ದಾರೆ ಅಂತ ಯಾರು ಹೇಳಿದ್ದು? ಅಕ್ಕ ಬಾವ ಮನೆಗೆ ಬಂದಾಗ ಅವ್ರಿಬ್ರು ಮಧ್ಯೆ ಮನಸ್ತಾಪ ಬರ್ಬೇಕು ಅಂತ ಎಂತ ಡ್ರಾಮಾ ಮಾಡಿದ್ರು ನೋಡ್ದ್ಯಲ್ಲ. ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಹೋದ್ರೆ ರಾಧಿಕಂಕಲ್ ತೊಂದ್ರೆ ಆಗುತ್ತೆ. ಸರಿ, ಇದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ. ನಮ್ಮನೆ ಮಗಳು ಅಲ್ಲಿ ಚೆನ್ನಾಗಿದ್ರೆ ಸಾಕು ನಮ್ಗೆ. ಅಮ್ಮ, ನಾನು ಅದನ್ನೆಲ್ಲ ಒಪ್ಕೋತೀನಿ. ಆದ್ರೆ ಊಟದ ವಿಷಯವಾಗಿ ಅಷ್ಟೊಂದು ಚೀಪಾಗಿ ಮಾತಾಡಿದ್ರೆ ಹೇಗಮ್ಮ ತಡ್ಕೊಳ್ಳೋದು? ನಾನು ಅವ್ರ ಮಾತುಗಳನ್ನ ಕಿವಿಗೆ ಹಾಕೋಬಾರ್ದು ಅಂತ ಎಷ್ಟೇ ಟ್ರೈ ಮಾಡಿದ್ರು ಆಗ್ಲಿಲ್ಲಮ್ಮ. ನಮ್ಮನ್ನ ತುಂಬಾ ಕೇವಲವಾಗಿ ನೋಡ್ತಾರೆ. ನೋಡಿ, ಇನ್ಮೇಲೆ ನಾವೆಲ್ಲರೂ ಹೀಗೆ ಒಟ್ಟೊಟ್ಟಿಗೆ ಇಲ್ಲಿಗೆ ಬರೋದು ಬೇಡ. ಅವರು ಏನೇನೋ ಮಾತಾಡ್ಬಿಡ್ತಾರೆ. ಈ ವಿಷಯ ರಾಧಿಕಂಗೇನಾದ್ರು ಗೊತ್ತಾದ್ರೆ ಅವರಿಬ್ರು ಮಧ್ಯೆ ಜಗಳ ಆಗುತ್ತೆ. ಚಿರು ರಾಧಿಕಾ ಮಧ್ಯೆ ಯಾವುದೇ ಮನಸ್ತಾಪ ಬರೋದು ಬೇಡ. ಇನ್ಮೇಲೆ ನಮ್ಮ ಆಸೆಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ. ಕೊನೆವರೆಗೂ ರಾಧಿಕನ್ ಜೊತೆ ಇರಕ್ಕಾಗಲ್ಲ ಅನ್ನೋ ಸತ್ಯನ ನಾವು ಒಪ್ಕೊಳ್ಳೋಣ. ಕೊಟ್ಟ ಹೆಣ್ಣು ಯಾವತ್ತಿದ್ರೂ ಗಂಡನ ಮನೆಗೆ ಸ್ವಂತ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸರಿ, ಬನ್ನಿ ಎಲ್ರು ಹೊರಡೋಣ. ಕಾಶಿ, ಯಾರ್ದು ಫೋನು? ಅಮ್ಮ, ರಾಧಿಕಾ. ರಿಸೀವ್ ಮಾಡ್ರಿ, ಮಾತಾಡಿ. ಬೇಡ ಸುನೇನಾ, ಇವಾಗ ಬೇಡ. ನಾನೇ ಅವಳಿಗೆ ಆಮೇಲೆ ಕಾಲ್ ಮಾಡಿ ಸಮಾಧಾನ ಹೇಳ್ತೀನಿ. ಅಣ್ಣ, ಪಿಕ್ ಮಾಡಿ ಅಲ್ಲಿ ಆಗಿದ್ದೆಲ್ಲ ಹೇಳಣ್ಣ. ಬೇಡ ರಮ್ಯಾ, ಅದರಿಂದ ಅಲ್ಲಿ ಎಲ್ರಿಗೂ ಮನಸ್ತಾಪ ಆಗುತ್ತೆ. ನಮ್ಮ ರಾಧಿಕಾ ಅಲ್ಲಿ ಚೆನ್ನಾಗಿರ್ಬೇಕು. ಅಣ್ಣ, ನೀನ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಅಕ್ಕನ್ಗೆ ಅನುಮಾನ ಬರುತ್ತೆ. ಪಿಕ್ ಮಾಡಿ ಏನೋ ಒಂದು ಮಾತಾಡೋಣ. ಹಲೋ ರಾಧಿಕಾ. ಏಯ್, ಎಲ್ರು ಎಲ್ಲಿದ್ದೀರಾ? ರಾಧಿಕಾ, ಅದು ನನಗೊಂದು ಇಂಪಾರ್ಟೆಂಟ್ ಕೆಲಸ ಬಂತು, ಅದಕ್ಕೆ ಎಲ್ಲರೂ ಹೊರಟು ಬಂದ್ವಿ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ಯಾಕೆ ನನಗೆ ಹೇಳ್ದೆ ಹೊರಟಿದ್ದು? ಅದು ಅದು
ಋತ್ವಿಗೆ ದಿಢೀರಂತ ಹೊಟ್ಟೆ ನೋವು ಬಂತು, ಅವಳ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಎಲ್ರು ಬಂದ್ವಿ. ಸುಳ್ಳು ಹೇಳ್ತಿದ್ಯಾ ಅಲ್ವಾ? ರಾಧಿಕಾ, ಅದೇನಾಯ್ತು ಅಂದ್ರೆ ಕಾಶಿ, ನೀನ್ ನನಗೇನು ಹೇಳಿಲ್ಲ ಅಂದ್ರೆ ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಓ, ಏನೇ ಆದ್ರೂ ನನ್ನ ಹತ್ರ ಹೇಳ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಹಾಗಲ್ಲ ರಾಧಿಕಾ, ನೀನಲ್ಲಿ ಚೆನ್ನಾಗಿರ್ಬೇಕು ಅಂತ. ಏ, ನಾನ್ ಚೆನ್ನಾಗಿರ್ಬೇಕು ಅಂತ ನೀವೆಲ್ಲ ಅವಮಾನ ಅನ್ಭವಿಸ್ಬೇಕಾ? ಅದನ್ನ ನೋಡ್ಕೊಂಡು ನಾನ್ ಸುಮ್ನಿರ್ಬೇಕಾ? ರಾಧಿಕಾ, ನಮ್ಗೇನ್ ಬೇಜಾರಾಗಿಲ್ಲ ನೋಡು. ನೀನ್ ಇದನ್ನೇನ್ ದೊಡ್ಡ ವಿಷಯ ಮಾಡಬೇಡ. ನೀನು ಅಲ್ಲಿ ನೆಮ್ಮದಿಯಾಗಿರ್ಬೇಕು, ಅದಷ್ಟೇ ನಮ್ಗೆ ಬೇಕಾಗಿರೋದು. ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ ರಾಧಿಕಾ. ನೋಡು, ಇದೇ ವಿಷಯವಾಗಿ ನೀನು ಪ್ರಜ್ವಲ್ ಹತ್ರ ಮತ್ತೆ ಜಗಳ ಮಾಡಬೇಡ. ಇರೋದೊಂದು ಬದುಕು, ಎಲ್ರೂ ಚೆನ್ನಾಗಿರೋಣ. ನೋಡು, ಗಂಡಿನ ಮನೇಲಿ ಏನೇ ಹೇಳಿದ್ರು ನಾವು ಹೆಣ್ಣಿನ ಕಡೆಯವರು ಸಮಾಧಾನದಿಂದ ಇರ್ಬೇಕಲ್ವಾ? ರಾಧಿಕಾ, ನೀನ್ ಊಟ ಮಾಡು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕಾಶಿ, ನನ್ ಮಾತ್ಗೆ ಹಲೋ. ಅಮ್ಮ, ಬಾ ಹೊರಡೋಣ, ಬನ್ನಿ. ಅವಳಿಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ವಿ. ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ. ರಮ್ಯಾ, ಬಿಸ್ಕೆಟಾರು ತಗೊಂಬಾ. ಸರಿ ಅಣ್ಣ. ರಮ್ಯಾ ಬಿಸ್ಕೆಟ್ ತರ್ತಾಳೆ, ತಿನ್ನುವಂತೆ. ಸರಿನಾ? ಸರಿಯಪ್ಪ. ಋತ್ವಿ, ತಗೋ. ರಮ್ಯಾ, ಹಾಗೆ ಸುನೇ ನಂಗೆ ಅಡುಗೆ ಮಾಡಕ್ ಹೇಳು. ಸರಿ. ಕಾಶಿ, ರಾಧಿಕಾ ಎಲ್ಲಿ ಬೀಗ್ತಿಯಮ್ಮನ ಜೊತೆ ಜಗಳ ಮಾಡ್ಕೊಂಡ್ ಬಿಡ್ತಾಳೋ ಅಂತ ಭಯ ಆಗ್ತಿದೆ ಕಣೋ. ಮದ್ವೆ ಆಗಿ ಇನ್ನೂ 1 ವಾರ ಆಗಿಲ್ಲ, ಇಷ್ಟ ಬೇಗ ಅವರಿಬ್ರು ಮಧ್ಯ ಮನಸ್ತಾಪ ಬಂದ್ಬಿಟ್ರೆ ಅಂತ. ಛೇ, ನಾವು ತಪ್ಪು ಮಾಡ್ಬಿಟ್ವಿ ಕಣೋ. ಅಲ್ಲಿಗೆ ಹೋಗ್ಲೇಬಾರ್ದಾಗಿತ್ತು. ಅಮ್ಮ, ಮುಗ್ದೋಗಿರೋದ್ರ ಬಗ್ಗೆ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇಲ್ಲ ಕಣೋ, ರಾಧಿಕಾ ನಮ್ಗಳಿಗೋಸ್ಕರ ಬೀಗ್ತಿಯಮ್ಮನ ಜೊತೆ ಎಲ್ಲಿ ಜಗಳ ಮಾಡ್ಬಿಡ್ತಾಳೋ ಅಂತ ನಂಗೆ ಟೆನ್ಷನ್ ಆಗ್ತಾ ಇದೆ ಕಣೋ. ಅಮ್ಮ, ನೀನ್ ರಾಧಿಕಂಗ್ ಆಮೇಲೆ ಫೋನ್ ಮಾಡಿ ನಿಮ್ ಮತ್ತೆ ಹತ್ರ ಜಗಳ ಮಾಡ್ಕೋಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಹೇಳ್ತೀಯ. ಆಮೇಲೆ ಯಾಕೋ, ಈಗ್ಲೇ ಹೇಳ್ತೀನಿ, ಫೋನ್ ಮಾಡ್ಕೊಡು. ಸರಿ ಅಮ್ಮ. ಕಾಶಿ, ಕಾಶಿ, ಕಾಶಿ. ಅರೆ, ಬನ್ನಿ ಅಣ್ಣ. ಏನಣ್ಣ ಇಷ್ಟು ದೂರ ಬಂದ್ಬಿಟ್ರಿ? ಅಮ್ಮ, ನಮ್ ರಾಧಿಕನ್ ಮದುವೆಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತಲ್ಲ, ಅವಾಗ ಇವರೇ ಸಹಾಯ ಮಾಡಿದ್ದು. ಓ ಹೌದಾ ಅಣ್ಣ, ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಬನ್ನಿ ಅಣ್ಣ. ನಾನು ನಿಮ್ಮನೇಲಿ ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ. ನನ್ನ ಹತ್ರ ದುಡ್ಡಿಸ್ಕೊಂಡು ಹೋಗಿದ್ಯಲ್ಲ, ಅದನ್ನ ವಸೂಲ್ ಮಾಡ್ಕೊಂಡು ಹೋಗಕ್ ಬಂದಿದ್ದೀನಿ. ಏ ಕಾಶಿ, ನಿನ್ನೆ ಕೇಳ್ತಾ ಇರೋದು, ಬೇಗ ಹೋಗಿ ದುಡ್ಡು ತಗೊಂಡ್ ಬಾ. ಅಣ್ಣ, ನೀವೀಗ ದಿಢೀರಂತ ಬಂದು ದುಡ್ಡು ಕೇಳಿದ್ರೆ ನಾನು ಎಲ್ಲಿ ಹೋಗ್ಲಿ? ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನ್ ಕೊಟ್ಟಿರೋ ದುಡ್ಡು ನಂಗೆ ವಾಪಸ್ ಕೊಡ್ಬೇಕು ಅಷ್ಟೇ. ಅಣ್ಣ, ಸ್ವಲ್ಪ ಟೈಮ್ ಕೊಡಿ. ಇನ್ನೊಂದು 2-3 ವಾರದಲ್ಲಿ ನಾನು ನಿಮ್ ಎಲ್ಲಾ ದುಡ್ಡನ್ನು ಅಡ್ಜಸ್ಟ್ ಮಾಡಿ ತಂದು ಕೊಟ್ಬಿಡ್ತೀನಿ. ಏನು 2-3 ವಾರನಾ? ಏನ್ ಆಟ ಆಡ್ತಾ ಇದ್ಯಾ? ನನ್ಗೆ ಈಗ್ಲೇ ದುಡ್ಡು ಬೇಕು. ನನ್ಗೆ ಇವಾಗ ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅಣ್ಣ, ಏನಣ್ಣ ಇದು? ಏನಣ್ಣ ಅಂದ್ರೆ ನಾನು